ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಾಗತ. ನೋಡಿ ಸ್ನೇಹಿತರೆ, ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಸಾಮಾಜಿಕ ಹೋರಾಟಗಾರರಿಗೂ ಆರ್ಥಿಕ ಸುಸ್ವಾಗತ. ಹೀಗೆಲ್ಲ ನೋಡ್ಕೊಂಬಂದಿದ್ದೀರಿ ನೀವು. DGP IGP ಹುದ್ದೆಯಲ್ಲಿರ್ತಕ್ಕಂಥ ಕಾಮುಕ ಬೇಕೋ ಬೇರೆ ಏನೇನಬೇಕು ನನಗಂತೂ ಅರ್ಥ ಆಗ್ತಾಯಿಲ್ಲ. ನಿಮಗೇನಾದರೂ ಅರ್ಥ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಕಾಮಚಂದ್ರ ಅಲಿಯಾಸ್ ರಾಮಚಂದ್ರ, IGP DGP ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ ಈ ಥರ ಮಾಡಿದ್ರೆ ಹೇಗೆ? ನೋಡಿ, ಆ ವಿಡಿಯೋನ ನಾವು ಹಾಕೋದಿಲ್ಲ. ದಯವಿಟ್ಟು ಬೇರೆ ಯೂಟ್ಯೂಬಲ್ಲಿ ಇಲ್ಲ ಬೇರೆ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದನ್ನು ನೋಡಿರ್ತೀರಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಚಾನಲ್ಲು ಹುಡುಗರು ದೊಡ್ಡವರು ಎಲ್ಲ ನೋಡ್ತಿದ್ದಾರೆ, ಅದಕ್ಕೋಸ್ಕರ ವಿಡಿಯೋ ಹಾಕ್ತಾಯಿಲ್ಲ ನಾನು. ನೋಡಿ, ಅಲ್ಲಿ ಹೆಣ್ಮಕ್ಳು ಸಮೇತ ಸಮ್ಮತ ಕೊಟ್ಟಿರಬಹುದು. ಯಾತಕ್ಕೋಸ್ಕರ ಇವರು ಒಂದು ಭಯಪಡಿಸಿರ್ಬೋದು ಅವ್ರನ್ನ, ಇಲ್ಲಾಂದರೆ ಇವರೇನಾದರೂ ಹೆಣ್ಮಕ್ಳು ಅನಿಟ್ರಾಪ್ ಮಾಡಿರ್ಬೋದು, ನನಗಂತೂ ಗೊತ್ತಿಲ್ಲ. ಅಲ್ಲ ರೀ, ಉನ್ನತ ಅಧಿಕಾರಿ, ನಿಮಗೆ ಆಫೀಸೇ ಬೇಕಾ? ನಿಮ್ಮ ಹಿಂದುಗಡೆ ಎರಡೆರಡು ಬಾವುಟ ಇದ್ದಾವೆ. ಆ ತ್ರಿವರ್ಣ ಧ್ವಜಕ್ಕೆ ಅನ್ಯಾಯ ಮಾಡಿರಲ್ರಿ ನೀವು. ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಾ ಇಲ್ಲ, ಕೇಸ್ ಮಾಡ್ತಾ ಇಲ್ಲ? ಬರೀ ಏನ್ರಿ ಅದೇನೋ 1 ತಿಂಗಳು 2 ತಿಂಗಳು ಸಸ್ಪೆಂಡ್ ಮಾಡ್ತಾರಂತೆ, ಇಲ್ಲಾಂದರೆ ರಜೆ ಕೊಡ್ತಾರಂತೆ. ಈ ಥರ ಮಾಡಿದ್ರೆ ಯಾವ ಅಧಿಕಾರಿಗಳು ಹೆದರಿಕೆ ಹೇಳ್ರಿ? ಇದು ಬೆಳಕಿಗೆ ಬಂದಿರತಕ್ಕಂಥದ್ದು, ಬೆಳಕಿಗೆ ಬಾರದೇ ಇರತಕ್ಕಂಥದ್ದು ಬೇಜಾನಿದ್ದಾವೆ. ಯಾವುದೇ ಸ್ಟೇಷನಿಗೆ ಹೋಗಿ ಸುಂದರವಾಗಿರ್ತಕ್ಕಂಥ ಹೆಣ್ಮಗಳು ಅವಳಿಗೆ ಅನ್ಯಾಯ ಆಗಿದೆ, ಇಲ್ಲಿ ಏನೋ ಒಂದು ಆಗಿದೆ ಅಂತೇಳಿ ಉನ್ನತ ಅಧಿಕಾರಿ ಹತ್ರ ಹೋದರೆ ಈ ಥರ ಮಾಡಿದ್ರೆ ಹೆಂಗೆ? ಎಲ್ಲಿಗೆ ಹೋಗ್ತಿದೆ ನಮ್ಮ ಸಮಾಜ? ಅದಕ್ಕೋಸ್ಕರ ನಾವು ಸೌಜನ್ಯ ಹೋರಾಟದಲ್ಲಿ ಇನ್ವಾಲ್ವ್ ಆಗಿ ಸೌಜನ್ಯನಿಗೆ ನ್ಯಾಯ ಸಿಕ್ಕರೆ ಹತ್ಯೆಯಿಂದಿರ್ತಕ್ಕಂಥ ದೊಡ್ಡ ವ್ಯಕ್ತಿಗಳ ಕೈವಾಡಿರ್ತಕ್ಕಂಥದ್ದು ಮೇಲ್ನೋಟ ಕಾಣ್ತಾ ಇದೆ. ಅವರಿಗೆಲ್ಲ ಶಿಕ್ಷೆ ಆದರೆ ಇಂಥ ಚೇಲಗಳಿಗೆ, ಇಂಥ ಉನ್ನತ ಅಧಿಕಾರಿಗಳಿಗೆ ಈ ಥರ ಮಾಡೋಕ್ಕಾಗೋದಿಲ್ಲ ಅಂತೇಳಿ ನಾವು ಈ ಹೋರಾಟಕ್ಕೆ ಬಂದಿರತಕ್ಕಂಥದ್ದು. ಅಲ್ಲ ಸ್ವಾಮಿ, ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಏನು ರಿಯಾಕ್ಷನ್? ಇನ್ನೂ ತನಿಖೆ ಮಾಡ್ತೀವಿ ಸ್ವಾಮಿ, ಅಷ್ಟೊಂದು ವೀಡಿಯೋ ಬರ್ತಾಯಿದೆ. ಅವ್ರು ಸಸ್ಪೆಂಡ್ ಮಾಡಿ ಬಿಸಾಕಿರಾಯ್ತಲ್ವಾ? ಇನ್ನು 6 ತಿಂಗಳಿಂದ ಇದೆ ಅವ್ರದ್ದು ಡ್ಯೂಟಿ. 6 ತಿಂಗಳ 3 ತಿಂಗಳು ಇರಬೇಕು. ಅವ ಹೇಳ್ತಾನೆ ಇದೆಲ್ಲ ಷಡ್ಯಂತ್ರ. ಆದರೆ ಷಡ್ಯಂತ್ರ ಅಂತೇಳಿ ನನಗೆ ಅರ್ಥ ಆಯಿತು. DK ಶಿವಕುಮಾರ್ ಅವರ ಆಪ್ತನ, ಗೃಹ ಸಚಿವರ ಆಪ್ತನ ಈತ, ನನಗಂತೂ ಗೊತ್ತಿಲ್ಲ ಸ್ವಾಮಿ. ಮತ್ತು ಅನನ್ಯ ರಾವ್, ಗೋಲ್ಡ್ ಸ್ಮಗ್ಲಿಂಗ್. ಸ್ವಾಮಿ, ನಾನು ಲಾರಿ ಡ್ರೈವರು, ಏನೋ ಲೋಡು ತಗೊಂಬಂದ್ರೆ ಸಾಕು, 50ಗೆ ಬಂದು ಚೆಕ್ ಮಾಡಿ DL ಅದು ಇದು ಎಲ್ಲ ಇರ್ತದೆ. ಎಲ್ಲ ಇದ್ರೆ ಸಮೇತ 51 ಇಸ್ಕೊಂಡು ಹೋಗ್ತಾರೆ. ಇವರು KG-ಗಟ್ಟಲೆ 100 kg 200 kg ಇರಬೇಕು, ಅಷ್ಟೊಂದೆಲ್ಲ ಸಪ್ಲೈ ಮಾಡಿದ್ರು, ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದರು. ಇವ್ರಿಗೆ ಯಾವುದು ಕೇಸು? ಹಿಂಗೆ ತಗೊಂಡ್ರು, ಹಿಂಗೆ ಬಿಟ್ಬಿಟ್ರೆ ಏನು ಒಳಗಿದ್ರೆ ನನಗಂತೂ ಗೊತ್ತಿಲ್ಲ. ಒಳಗಿದ್ದಾರೆ ಅಂದ್ಕೊಂಡಿದ್ದೀನಿ. ಈವನ್ ಸಮೇತ ಅಲ್ಲಿಗೆ ತಗೊಂಡು ಹಾಕ್ಬೇಕಲ್ಲ. ಆ ಅಮ್ಮಗೆ ಸಮಪ್ಪ ಅದೇ ಅನನ್ಯ ರಾವ್ ಮಲ ತಂದೆ ಈತನ ಸಮೇತ ಅಲ್ಲಿಗೆ ಜಾಯಿನ್ ಮಾಡ್ಬೇಕಾಯ್ತಲ್ಲ, ಯಾಕೆ ಮಾಡಲಿಲ್ಲ? ಅವಾಗ ಸಮೇತ ಇದೆ 1 ತಿಂಗಳು 2 ತಿಂಗಳು ರಜೆ. ಮತ್ತು DGP ಹುದ್ದೆ, ರಜೆ ಮುಗಿದ ನಂತರ ಉನ್ನತ ಹುದ್ದೆ. ಏನಂಬ ಅರ್ಥ? ಈ ಥರ ಕೆಲಸ ಮಾಡಿದ್ರೆ ಉನ್ನತ ಹುದ್ದೆಗಳು ಬರ್ತಿದ್ದಾವ? ಇದೇ ಥರನೇ ಇನ್ನು ಇರ್ತಕ್ಕಂಥ ಅಧಿಕಾರಿಗಳು ಮಾಡ್ಕೊಂಡು ಹೋಗ್ಬೇಕಾ? ಈಗ ಧರ್ಮಸ್ಥಳ SIT ತನಿಖೆಯಲ್ಲಿ ಸಮೇತ ಅದೇ ರೀತಿ ಆಗಿರ್ತಕ್ಕಂಥದ್ದು ಮೇಲ್ನೋಟ ಕಾಣ್ತಾ ಇದೆ. ಅವನವನು ಮುನಿನಾಥ್ ಗೌಡ ಮತ್ತು ಇನ್ಯಾವನು ಸುಮಂತು, ಇನ್ಯಾರು ಇದ್ದಾರಪ್ಪ, ಅವರಿಗೆಲ್ಲ ಉನ್ನತ ಹುದ್ದೆಗಳು. ಈ ಥರ ದಿಕ್ಕು ತಪ್ಪಿಸಿದ್ರೆ, ಈ ಥರ ಷಡ್ಯಂತ್ರ ಮಾಡಿದ್ರೆ ಅಂತೇಳಿ ತೋರಿಸಿದ್ರೆ, ಷಡ್ಯಂತ್ರ ಮಾಡಿದರೆ ಒದ್ದೊಳಗೆ ಹಾಕಿ ಹೋರಾಟಗಾರನ, ನಾನು ಬೇಡ ತಿಳ್ತಾ ಇಲ್ಲ, ಅದರಲ್ಲಿ ನಾನು ಒಬ್ಬನಿದ್ದೇನೆ, ನನ್ನ ಒದ್ದೊಳಗೆ ಹಾಕಿ ಷಡ್ಯಂತ್ರ ಮಾಡಿದರೆ ದಾಖಲಾತಿ ಇಟ್ಕೊಂಡೇ ಮಾತಾಡ್ತಕ್ಕಂಥದ್ದು. ಸಹಜ ಸಾವುಗಳ ಬಗ್ಗೆ ಸೌಜನ್ಯ ಕೇಸ್ ಒಂದೇ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಒಂದು ತನಿಖೆ ಮಾಡಿ ಯಾವುದೋ ಒಬ್ಬ ಅಮಾಯಕನ ಒಳಗಾಕಿದ್ರು. ಅದು ಕೂಡ ಇವನು ಅಪರಾಧ ಎಲ್ಲ ನಿರಪರಾಧ ಅಂತೇಳಿ ಹೊರಗೆ ಬಂತು. ನಾಚಿಕೆ ಆಗಲ್ವಾ ನಿಮಗೆ? ಧರ್ಮಸ್ಥಳದ ಏನೇ ಒಂದಾಗಿದ್ರೆ ಸಮೇತ B ರಿಪೋರ್ಟು C ರಿಪೋರ್ಟು ತನಿಖೆನೇ ಇಲ್ಲ. ಯಾಕೆ ಹಿಂಗೆ? ಅಲ್ಲಿನ ಸಾಮ್ರಾಜ್ಯದ ಸಾಮ್ರಾಟ ಚೆನ್ನಾಗಿ ಕೆಲಸ ಮಾಡ್ತಿದ್ದಾನಲ್ವ? ಸರ್ಕಾರ ಏನು ಕೆಲಸ ಮಾಡ್ತಾ ಇಲ್ಲ ಎಂಬುದು ಮೇಲ್ನೋಟ ಕಾಣ್ತಾ ಇದೆ. ನೋಡಿ, ಮೊನ್ನೆ ಬಸವನಗೌಡ ಅವರ ಸೊಸೆ ಯಾವ ಥರ ಹೇಳ್ತಾಯಿದ್ರು, ಕಪಾಳಕ್ಕೆ ಬಡಿದ್ರು ಅವ. ಇನ್ನು ಪಾಪ
ಅತ್ಯಾಚಾರ ಮಾಡೋಕ್ಕೆ ಬಂದಿದ್ದಲ್ಲ ಅವ ಇನ್ನು ಏನು ಕಳ್ತನ ಮಾಡೋಕ್ಕೆ ಬಂದಿದ್ದೋ ಅದು ನೋಡಿ ಒಬ್ಬ ಪೊಲೀಸ್ ಹೇಳ್ತಿದ್ದಾನೆ FIR ಮಾಡಿ ಒಮ್ಮೆ ಬಂದರೆ ಸಾಕಮ್ಮ ಅಂತ ಹೇಳಿದ್ರು. ಆದರೆ ಇನ್ನೊಬ್ಬ ಪೊಲೀಸ್ ಹೇಳ್ತಿದ್ದಾನೆ ನೋಡಮ್ಮ ತನಿಖೆ ಕರೆದಂಗೆಲ್ಲ ಬರಬೇಕು. ಅಲ್ಲ ಸ್ವಾಮಿ, ಅಲ್ಲಿ ರೆಕಾರ್ಡ್ಸ್ ಇರಲ್ವಾ, CC ಕ್ಯಾಮ್ರಾ ಇರಲ್ವಾ? ಅದು ನೋಡ್ಕೊಂಡು ಸೋಮುಟ ಕೇಸ್ ಮಾಡ್ಕೋಬೋದಲ್ಲ. ಏನಾದರೂ ಧರ್ಮಸ್ಥಳದ ಬಗ್ಗೆ ಮಾತಾಡಿದರೆ ಇಲ್ಲ ಏನನ್ನೊಂದು ವಿಚಾರವಾಗಿ ಧ್ವನಿ ಎತ್ತಿದ್ರೆ ಸೋಮುಟ ಕೇಸ್ ಮಾಡ್ಕೊಂಡು ತನಿಖೆ ಮಾಡ್ತೀರಿ. ಅಲ್ಲಿ CC ಕ್ಯಾಮ್ರಾ ಇದೆ, ಅತ್ಯಾಚಾರಕ್ಕೆ ಯತ್ನ ಮಾಡಿದ್ದಾನೆ, ಅವರು ಸರೋಜ ತಟ್ಟಿಸಿ ನಿಮ್ಗೆ ಒಪ್ಪಿಸಿದ್ದಾರೆ, ಅದು ವಿಡಿಯೋ ಸಮೇತ ಉಂಟು. ಇಷ್ಟೆಲ್ಲ ಇದ್ರ ಸಮೇತ ಯಾಕೆ ನೀವು ಈ ಥರ ಮಾಡ್ತಾಯಿದ್ದೀರಾ? ಹಾಂ, ನಮಗಂತೂ ಗೊತ್ತಾಗ್ತಿಲ್ಲ ಸ್ವಾಮಿ. ಇವರು ಕನ್ನಡದಲ್ಲಿ ಜಯಪ್ರಕಾಶ್ ಬದಲಿಗೆ ಮಳವಳ್ಳಿ ಅಂತೇಳಿ ಬಂದರು. ಆ ಹೆಣ್ಮಗಳು ಇವತ್ತಿನಿಂದ ಹೊರಗೆ ಹೋಗ್ತದೆ. ಅವರು ವಾಲಲ್ಲಿ ಹಾಕ್ಕೊಂಡಿದ್ದಾರೆ, TRPಗೋಸ್ಕರ ಈ ಥರ ಮಾಡಿದೆ. ಅಂದರೆ TRPಗೋಸ್ಕರ ಈ ಥರ ಅನ್ಯಾಯ ಮಾಡ್ತಕ್ಕಂಥದ್ದು ಸರಿನಾ? ನಿಮಗೆ ಇದು ನ್ಯಾಯ ಅನಿಸುತ್ತಾ? ಸುಜಾತ ಭಟ್ನು ಉಲ್ಟಾ ಹೊಡಿಸಿದ್ರು, ಮತ್ತೀಗ ಚಿಕ್ಕ ಕೆಂಪಮ್ಮ ಅಯಮ್ಮನ ಹಿಂಬಲ ಹತ್ಕೊಂಡೋಗಿ ಉಲ್ಟಾ ಹೊಡ್ಸೋಕ್ಕೆ ಟ್ರೈ ಮಾಡಿದ್ರು, ಅಯಮ್ಮ ಉಲ್ಟಾ ಹೊಡಿಲಿಲ್ಲ. ಮತ್ತು ಚಿನ್ನಯ್ಯನ ಇಬ್ಬರು ಹೆಂಡತಿಯರನ್ನು ಯಾವ ಥರ ದಾರಿ ತಪ್ಪಿಸಿದರು. ಈ ಥರ ಮಾಡ್ತಾಯಿದ್ರೆ ಹೇಗೆ? ಪತ್ರಿಕೆ ಉದ್ಯಮಕ್ಕೆ ಅವಮಾನ. ಉನ್ನತಾಧಿಕಾರಿಗಳು ಈ ಥರ ಮಾಡ್ತಕ್ಕಂಥದ್ದು, ಅವರಿಗೆಲ್ಲ ದೊಡ್ಡವರೇ ಈ ಥರ ರಕ್ಷಣೆ ಕೊಡ್ತಾಯಿದ್ದಾರೆ. ಅವ್ರದ್ದು 1-2 ಅಲ್ಲ ರೀ, ರಾಮಚಂದ್ರ ಅವ್ರದ್ದು ಬೇಜಾನಿದ್ದಾವೆ ಹಗರಣಗಳು. ನಾನು ಮಾಧ್ಯಮದಲ್ಲಿ ನೋಡ್ಕೊಂಬರ್ತಾಯಿದ್ದೀನಿ, ಯೂಟ್ಯೂಬಲ್ಲಿ ಸಮೇತ ನೋಡ್ಕೊಂಬರ್ತಾಯಿದ್ದೀನಿ. ಇದ್ರ ಬಗ್ಗೆ ನೀವು ಧ್ವನಿ ಎತ್ತಾ ಇದ್ರಲ್ಲ ಅಜಿತ್ ಹನುಮಕ್ಕನವರು, ಸೌಜನ್ಯ ಕೇಸ್ನ ಬುಡದಿಂದ ಮೇಲುವರೆಗೆ ತನಿಖೆ ಮಾಡಿಬಿಟ್ಟಿನಿ. ಏನು ತನಿಖೆ ಮಾಡಿಯಪ್ಪ? ಲೋಫರ್ ಅಜಿತ್ ಏನು ಮಾಡಿ ಹೇಳು, ಮೂರ್ಖ ಶಿಖಾಮಣಿ. ಅಲ್ಲಿ ರೇಪ್ ಆಗಿದೆ ಅಂತೇಳಿ ಒಬ್ರಿಗಿಂತ ಜಾಸ್ತಿ ಇದ್ದಾರೆ ಅಂತೇಳಿ ರಿಪೋರ್ಟಲ್ಲಿದೆ. ಅದನ್ನ ಬಿಟ್ಬಿಟ್ಟು ನೀನು ಬರೀ ಸಂತೋಷ್ ರಾವ್ ಜೊತೆಗೆ ಯಾರು ಹೋಗಿದ್ರು? ನೀನು ಹೋಗಿದ್ದ, ನಾನು ಹೋಗಿದ್ನ, ಇನ್ನೊಬ್ಬನ ಹೋಗಿದ್ನ, ಹೋರಾಟಗಾರ ಹೋಗಿದ್ರಾ? ಅದು ಬಯಲಿಗೆ ಬರ್ಬೇಕಲ್ವಾ? ಅದನ್ನ ಕೇಳ್ತಾ ಇರೋದು ಪ್ರಶ್ನೆ. ಯಾಕೆ ನೀನು ಒಂದೇ ಥರ? ನಿನ್ನ ಹೆಸರು ಅಜಿತ್ ಹನುಮಕ್ಕ ಜೈನ, ಅಜಿತ್ ಜೈನ? ನನಗಂತೂ ಅರ್ಥ ಆಗ್ತಿಲ್ಲ. ನಿನ್ನ ಯಾರೋ ಒಬ್ಬನು ಪ್ರಶ್ನೆ ಮಾಡಿದರು, ಅದು ಬೇಕಾ ಅಂತ ಕೇಳಿದ್ರಿ. ಹೌದ್ರಿ, ನೀವು ಸಾಮಾಜಿಕ ಜಾಲದಲ್ಲಿ ಇರ್ತಕ್ಕಂಥವ್ರು, ನಿಮ್ಮ ಹೆಸರು ಹೇಳಬೇಕು. ಹೇಳಿದ್ರೇನು ತಪ್ಪ? ಆದರೂ ನಿಮ್ಮ ವೈಯಕ್ತಿಕ ವಿಚಾರ ಬಿಡಿ. ನೀವು ಅಜಿತ್ ಜೈನ್ ಎಂಬುದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಆದರೆ ನೀವು ಹೆಸರು ಹೇಳಕ್ಕೆ ಕೂಡ ಇದೇ ಮಾಡ್ತಾಯಿಲ್ಲ. ಎಂಥ ಲೋಫರ್ ಇದ್ದೀನಿ. ದೊಡ್ಡ ಶೆಟ್ಲೈಟ್ ಮಾಧ್ಯಮಗಳೆಲ್ಲ ಶೆಟ್ಲಾಗ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗೋದಿಲ್ಲ ನೋಡಿ. ಅವಯ್ಯ ರಾಮಚಂದ್ರ ಆಡಿಯೋ ಕೂಡ ಬಂತು, ಅದನ್ನೆಲ್ಲ ನೋಡಿದಿರಿ, ನೀವು ಕೇಳಿಸ್ಕೊಂಡಿದ್ದೀರಿ. ಅದು ಕೂಡ AI ಮಾಡೋಕ್ಕಾಗುತ್ತಾ? ಅದೇನೋ ಅವಯ್ಯ ಮುತ್ಕೊಡೋಂಥದ್ದು, ತಬ್ಕೊಳ್ಳೋಂಥದ್ದು, ಅದು ಯಾವ ಪ್ಲೇಸ್ ಎಲ್ಲ ಮುತ್ಕೊಡ್ತಾ ಇದ್ದಾನೆ. ಉನ್ನತ ಅಧಿಕಾರಿ, ಅದು ಒಂದು ನಾವು ಎಲ್ಲನ ಲಾಡ್ಜ್ ಅಥವಾ ಅವ್ರ ಮನೆಯಲ್ಲಾದರೂ ನಾವು ತಲೆ ಕೆಡಿಸ್ಕೊತಿಲ್ಲ. ಅವ್ರಿಗೆ ಕೊಟ್ಟಿರ್ತಕ್ಕಂಥ ಆಫೀಸಲ್ಲಿ, ಸರ್ಕಾರದ ಆಫೀಸಲ್ಲಿ ಈ ಥರ ಮಾಡಿದ್ರೆ ಹೇಗೆ? ಏನನ್ನಬೇಕು ಇಂಥ ಲೋಫರ್ ಅಧಿಕಾರಿಗಳ? ಮೂರ್ಖ ಶಿಖಮಣಿಗಳ ಇವರು? ಹಾಂ, ಅಲ್ಲ ರೀ, ಅನ್ಯಾಯ ಆಗಿರ್ತಕ್ಕಂಥದ್ದಕ್ಕೆ ನ್ಯಾಯ ಕೊಡಿಸ್ರಿ ಅಂದರೆ ನೀವೇ ಅನ್ಯಾಯ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಹಾಂ, ಹೇಳಿ. ಏನೋ ಧ್ವನಿ ಎತ್ತರಿ ಸಾಕು, ಸುಮ್ಮನೆ ನಮ್ಮ ಮೇಲೆ ಸೋಮುಟ ಕೇಸು ಅದು ಇದು ಅಂತೆಲ್ಲ ದಾಖಲೆ ಮಾಡ್ತೀರಲ್ಲ, ಇದಕ್ಕೇನು ಮಾಡ್ತೀರಾ? ಬರೀ 2 ತಿಂಗಳು 1 ತಿಂಗಳು ಸಸ್ಪೆಂಡಾ? ರಾಜಕಾರಣಿಗಳು ಎಲ್ಲರೂ ಶಾಮೀಲಾಗಿದ್ದು ಬೆಲ್ಲೋಟಕ್ಕೆ ಕಾಣ್ತಾ ಇದೆ. ಸೌಜನ್ಯ ಕೇಸಲ್ಲಿ ಇದೇ ಥರನೇ ಎಲ್ಲ ಅಧಿಕಾರಿಗಳು, ರಾಜಕೀಯದವರು ಎಲ್ಲರೂ ಶಾಮೀಲಾಗಿ ಆ ಕೇಸನ್ನೇ ಮುಚ್ಚಾಕಿದರು. ಅವಾಗ ಗೊತ್ತಿದ್ದಿಲ್ಲ ನಮಗೆ, ಈಗ ಗೊತ್ತಾದ ಮೇಲೆ ನಾವು ಧ್ವನಿ ಎತ್ತಾ ಇರೋದು. ಇವಾಗ ಕೂಡ ಜನಗಳು ಏನಂತ ಹೇಳ್ತಾರೆ ಗೊತ್ತಾ? ಧರ್ಮಸ್ಥಳ, ಬುರುಡೆ ಕೇಸ್ ಅದೆಲ್ಲ ನಿಂತೋಯ್ತಲ್ಲಪ್ಪ. ನೋಡಿ, ಈ ಥರ ಇದೆ ಅಭಿಪ್ರಾಯ ಜನಗಳದ್ದು. ನಿಂತೋಯ್ತು. ಶೆಟ್ಲೈಟ್ ಮಾಧ್ಯಮ ನಂಬ್ಕೊಂಡಿರ್ತಕ್ಕಂಥ ಜನಗಳು ಅದರಲ್ಲಿ ಬರ್ತಕ್ಕಂಥ ಸತ್ಯ ಅಂತ ತಿಳ್ಕೊಂಡು ಏನೋ ದಾರಿ ತಪ್ತಾ ಇದ್ದಾರೆ. ಇದು ಯಾವುದು ನಿಂತೋಗಿಲ್ಲ ಜನತೆ. ಸ್ನೇಹಿತರೆ, ಸತ್ಯಾಂಶ ಒಂದಲ್ಲ ಒಂದಿನ ಹೊರಗೆ ಬಂದೇ ಬರುತ್ತೆ. ನಾವು ಇದು ಸೌಜನ್ಯಳ ಶಾಪನೋ ಇಲ್ಲ ಸೌಜನ್ಯಳ ಶಕ್ತಿಯಿಂದ ಈ ಥರ ಆಗ್ತಿದೆ ಅಂತ ಹೇಳ್ತಾ ಇಲ್ಲ. ಅವ್ರ ಅನ್ಯಾಯನ ಅವರೇ ಬಯಲಿಗೆ ಎಳಿತಾ ಇದ್ದಾರೆ. ನಾವು ಅಂದ್ಕೋಬೋದು ಸೌಜನ್ಯ ಶಕ್ತಿಯ, ನೀವು ಅಂತೀರಾ ಸೌಜನ್ಯ ಹೋರಾಟಗಾರೋದಕ್ಕೆ ಸೌಜನ್ಯ ಶಕ್ತಿ. ನೋಡಿ ಸ್ವಾಮಿ, ನಾವು ಆ ಥರ ಹೇಳೋದೇ ಇಲ್ಲ. ಅಲ್ಲಿ ಆಗಿರ್ತಕ್ಕಂಥ ಸತ್ಯ ತಾನೇ ಅದು ಹೊರಗೆ ಬರಬೇಕು.
ಸೌಜನ್ಯ ಶಕ್ತಿಯಿಂದ ಬರುತ್ತೋ ಮಂಜುನಾಥ ಸ್ವಾಮಿ ಶಕ್ತಿಯಿಂದ ಬರುತ್ತೋ ಗೊತ್ತಿಲ್ಲ, ಒಟ್ಟಿನ ಸತ್ಯಾಂಶ ಹೊರಗೆ ಬರಬೇಕು. ಇದು ಮ್ಯಾಟ್ರ್. ಇಷ್ಟೊತ್ತು ವೀಕ್ಷಣೆ ಮಾಡಿ ಎಲ್ಲ ಕನ್ನಡ ಜನತೆಗೂ ನಮ್ಮ ಸೌಜನ್ಯ ಹೋರಾಟಗಾರರಿಗೂ ಹೃತ್ಪೂರ್ವಕವಾದ ವಂದನೆಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಜಸ್ಟಿಸ್ ಫಾರ್ ಸೌಜನ್ಯ, ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತಾನೆ ಇರೋಣ. ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕೆ.